ಉಡುಪಿಯಲ್ಲಿ ಬಿಸಿಲಿನ ಝಳ ಅನ್ನುವಂಥದ್ದು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಪ್ರವಾಸೋದ್ಯಮ ಚಿಗುರೊಡೆಯುವಂಥ ಈ ಸಂದರ್ಭದಲ್ಲಿ ಈ ರೀತಿಯ ಒಂದು ವಾತಾವರಣ ಬಹಳ ಮುಖ್ಯವಾಗಿ ಉಡುಪಿಯ ಕೃಷ್ಣಮಠ ಏನಿದೆ ಇಲ್ಲಿಗೆ ಪ್ರತಿದಿನ ಸಾವಿರಾರು ಭಕ್ತರು ಬರುವಂಥದ್ದು. ಸೊ ಹಾಗೆ ಭಕ್ತರು ಬರುವಂಥ ಸಂದರ್ಭದಲ್ಲಿ ವಿಪರೀತ ಬಿಸಿಲಿನ ಕಾರಣಕ್ಕೆ ಪ್ರವಾಸಿಗರಿಗೆ ತುಂಬ ಅನಾನುಕೂಲ ಆಗ್ತಾ ಇತ್ತು. ಸೊ ಆ ದೃಷ್ಟಿಯಿಂದ ಮತ್ತು ವ್ಯವಸ್ಥೆಯನ್ನು ಮತ್ತಷ್ಟು ಸರಿಯಾಗಿ ಸಮರ್ಪಕವಾಗಿ ಬಳಸಿಕೊಳ್ಳುವಂಥ ದೃಷ್ಟಿಯಿಂದ ಹಲವಾರು ಮಾರ್ಪಾಟುಗಳನ್ನು ಭಕ್ತರ ದರ್ಶನದಲ್ಲಿ ಹಲವಾರು ಮಾರ್ಪಾಟುಗಳನ್ನು ಮಾಡಲಾಗಿದೆ. ಮುಖ್ಯವಾಗಿ ಏನಂದರೆ ಮೇಲ್ಛಾವಣಿಗಳನ್ನು ಅಂದರೆ ನೆರಳು ಕರುಣಿಸುವಂಥ ಮೇಲ್ಛಾವಣಿಗಳನ್ನು ವಿವಿಧ ಕಡೆಗಳಲ್ಲಿ ಅಳವಡಿಸಿರುವಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಮತ್ತು ದೇವರ ದರ್ಶನದ ವ್ಯವಸ್ಥೆಯನ್ನು ಕೂಡ ಅನೇಕ ಸುಧಾರಣೆಗಳನ್ನು ತರಲಾಗಿದೆ. ಈಗ ನಾವು ನೋಡ್ತಾ ಇರುವಂಥದ್ದೇನಿದೆ ಇದು ಸ್ಥಳೀಯರಿಗೆ ದೇವರ ದರ್ಶನಕ್ಕೆ ಹೋಗುವುದಕ್ಕೆ ಅನುಕೂಲ ಮಾಡಿಕೊಟ್ಟಿರುವಂಥದ್ದು. ಅಂದರೆ ಆಧಾರ್ ಕಾರ್ಡನ್ನು ತೋರಿಸುವ ಮೂಲಕ ಇಲ್ಲಿ ಸ್ಥಳೀಯರು ದೇವರ ದರ್ಶನವನ್ನು ಕೈಗೊಳ್ಬೋದು. ಮತ್ತು 500 ರೂಪಾಯಿ ಅನ್ನದಾನಕ್ಕೆ ಅಂತ ಟಿಕೆಟ್ ತೆಗೆದುಕೊಂಡು VIP ಅಂತೇಳಿ ಯಾರಾದರೂ ತುರ್ತು ಇದೆ ಅಂದರೆ ಏನೋ ಒಂದಿದೆ ಏರ್ಪೋರ್ಟಿಗೆ ತಕ್ಷಣ ಹೋಗಬೇಕು, ಇಂಥ ಸಂದರ್ಭದಲ್ಲಿ VIP ಟಿಕೆಟ್ ತೆಗೆದುಕೊಂಡು ಹೋಗುವುದಕ್ಕೂ ಕೂಡ ಈ ಮಾರ್ಗದಲ್ಲಿ ಅವಕಾಶವನ್ನು ಮಾಡಿಕೊಡಲಾಗಿದೆ. ಇಲ್ಲಿ ನೆರಳಿನ ವ್ಯವಸ್ಥೆಯನ್ನು ಕೂಡ ಹೊಸದಾಗಿ ಮಾಡಿರುವಂಥದ್ದು ನೀವು ನೋಡ್ಬೋದು. ಅಂದರೆ ಸ್ಥಳೀಯ ಕರಾವಳಿ ಮಾದರಿಯ ಮೇಲ್ಛಾವಣಿಗಳನ್ನು ಅಳವಡಿಸುವ ಮೂಲಕ ಇಲ್ಲಿನ ಬಿಸಿಲಿನ ಜಳದಿಂದ ರಕ್ಷಿಸಿಕೊಳ್ಳುವುದಕ್ಕೆ ಬೇಕಾದ ಅನುಕೂಲವನ್ನು ಕಲ್ಪಿಸಲಾಗಿದೆ. ಇಲ್ಲಿಂದ ಬಂದ ನಂತರ ಇಲ್ಲಿಯ ಮೂಲಕ ಕನಕನ ಕಿಂಡಿಯಲ್ಲಿ ಅಂದರೆ ಸಂಪ್ರದಾಯ ಇರುವಂಥದ್ದೇ ಹಾಗೆ ಮೊದಲು ಕನಕನ ಕಿಂಡಿಯ ಮೂಲಕ ದರ್ಶನ ಮಾಡಬೇಕು ಅಂತ. ಸೊ ಆ ದೃಷ್ಟಿಯಿಂದ ಇಲ್ಲೇನು ನಾವು ಕನಕನ ಕಿಂಡಿಯನ್ನು ನೋಡ್ತಾ ಇದ್ದೇವೆ. ಈ ಕನಕನ ಕಿಂಡಿಯ ಮೂಲಕ ದರ್ಶನವನ್ನು ಮಾಡಿ ಇಲ್ಲಿಂದ ಮುಂದೆ ಫ್ರಂಟ್ ಎಂಟ್ರಿ ಮೂಲಕ ಅಂದರೆ ಸ್ಥಳೀಯರಿಗೆ ಮತ್ತು ಟಿಕೆಟ್ ತೆಗೆದುಕೊಂಡವರಿಗೆ 500 ರೂಪಾಯಿ ಟಿಕೆಟ್ ತೆಗೆದುಕೊಂಡವರಿಗೆ ಹೋಗುವ ಅವಕಾಶವನ್ನು ಕಲ್ಪಿಸಲಾಗಿದೆ. ಇದು ಒಂದು ವ್ಯವಸ್ಥೆ. ಇನ್ನೊಂದು ಬಹಳ ಮುಖ್ಯವಾದ ವ್ಯವಸ್ಥೆ ಸಾರ್ವಜನಿಕ ದರ್ಶನ ಅನ್ನುವಂಥದ್ದು. ಅಲ್ಲಿ ಯಾವುದೇ ರಶ್ ಆಗಬಾರ್ದು ಅನ್ನುವಂಥ ದೃಷ್ಟಿಯಿಂದ ಮತ್ತು ಆ ಒಂದು ದೇವರ ದರ್ಶನ ಕೈಗೊಳ್ಳುವಂಥ ಪದ್ಧತಿ ಚೆನ್ನಾಗಿ ನಡೀಬೇಕು ಅನ್ನುವಂಥ ಕಾರಣಕ್ಕೆ ಚಂದದ ಮೇಲ್ಛಾವಣಿಯನ್ನು ಅಳವಡಿಸಿರುವಂಥದ್ದನ್ನು ನೀವು ನೋಡ್ಬೋದು. ಈ ನೆರಳಿನಲ್ಲೇ ನಿಂತು ಭಕ್ತರು ಹೋಗಬಹುದು ಅಂತ. ಈ ಹಿಂದಿನ ಬೇಸಿಗೆ ಕಾಲದಲ್ಲೆಲ್ಲ ಕೃಷ್ಣಮಠಕ್ಕೆ ಬಂದಾಗ ಈ ನಾವು ನೋಡ್ಬೋದು ಭಕ್ತರು ಎಷ್ಟು ಕಷ್ಟಪಡ್ತಾರೆ ಈ ಬಿಸಿಲಲ್ಲಿ ಓಡಾಡೋದಕ್ಕೆ ಅಂತೇಳಿ ಭಾಳ ಸ್ಪಷ್ಟವಾಗಿ ನಮ್ಗೆ ಗೊತ್ತಾಗುತ್ತೆ. ಅದರಲ್ಲೂ ಆ ಮಕ್ಕಳು ವೃದ್ಧರು ಎಲ್ಲ ಹೋಗೋದನ್ನು ನೋಡುವಾಗ ಬಹಳ ಬೇಸರ ಆಗುತ್ತೆ. ಯಾಕಂದರೆ ಕಾಂಕ್ರೀಟ್ನ ನೆಲ ಇರುವಂಥದ್ದು, ಮೇಲ್ಛಾವಣಿ ಇಲ್ಲದೆ ಹೋದರೆ ಆ ಒಂದು ಕ್ಯೂನಲ್ಲಿ ಗಂಟೆಗಟ್ಟಲೆ ಕೆಲವೊಮ್ಮೆ ನಿಲ್ಲಬೇಕಾಗುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಬಹಳ ಸಮಸ್ಯೆ ಆಗ್ತಾ ಇತ್ತು. ಸೊ ಆ ದೃಷ್ಟಿಯಿಂದ ಈ ಬಾರಿಯ ಒಂದು ಬೇಸಿಗೆ ಕಾಲದ ಒಂದು ಏನು ವಿಪರೀತ ಉಷ್ಣಾಂಶವನ್ನು ಗಮನಿಸಿ ಅದನ್ನು ಗಮನದಲ್ಲಿ ಇಟ್ಟುಕೊಂಡು ಭಾಳ ಸುವ್ಯವಸ್ಥಿತವಾಗಿ ಮೇಲ್ಛಾವಣಿಗಳನ್ನು ಅಳವಡಿಸುವ ಮೂಲಕ ಮತ್ತು 4 ಭಾಗಗಳಲ್ಲಿ ಕೃಷ್ಣಮಠಕ್ಕೆ ಹೋಗುವುದಕ್ಕೆ ಅಂದರೆ ಈ ಹಿಂದೆ ಎಷ್ಟು ಜನ ನಿಲ್ಲುವುದಕ್ಕೆ ಅವಕಾಶ ಇತ್ತು ಅದರ 4 ಪಟ್ಟು ಹೆಚ್ಚು ನಿಲ್ಲುವ ಅವಕಾಶ, ನೆರಳಿನ ಅವಕಾಶವನ್ನು ಕೂಡ ಇಲ್ಲಿ ಕಲ್ಪಿಸಿರುವಂಥದ್ದನ್ನು ನಾವು ನೋಡ್ಬೋದು. ಸೊ ಎಷ್ಟೇ ಜನ ಬಂದರೂ ಕೂಡ ನೆರಳಿನಲ್ಲಿ ನಿಂತು ದೇವರ ದರ್ಶನ ಮಾಡುವುದಕ್ಕೆ ಬೇಕಾದ ಅನುಕೂಲವನ್ನು ಕೂಡ ಕಲ್ಪಿಸಲಾಗಿದೆ. ಅದರ ಜೊತೆಗೆ ಬರುವಂಥ ಎಲ್ಲ ಭಕ್ತರಿಗೆ ಅಂದರೆ ಬಿಸಿಲಿನ ಹೊತ್ತಿಗೆ ಬರುವಂಥ ಎಲ್ಲ ಭಕ್ತರಿಗೆ ಪ್ರತಿದಿನ ಒಂದಲ್ಲ ಒಂದು ಪಾನೀಯದ ವ್ಯವಸ್ಥೆಯನ್ನು ಕೂಡ ವ್ಯವಸ್ಥೆಗೊಳಿಸಲಾಗಿರುವಂಥದ್ದು. ಭಾಳ ಮುಖ್ಯವಾಗಿ ಭಕ್ತರು ಬಂದಂಥ ಸಂದರ್ಭದಲ್ಲಿ ಈ ನಿರ್ಜಲೀಕರಣಕ್ಕೆ ಒಳಗಾಗುವಂಥ ಸಾಧ್ಯತೆ ಇರುತ್ತೆ. ಬೆಳಿಗ್ಗೆ ಕೆಲವರು ಉಪವಾಸ ಬಂದಿರ್ತಾರೆ. ಸೊ ಅಂಥ ಸಂದರ್ಭದಲ್ಲೆಲ್ಲ ದೇವರ ದರ್ಶನದ ಸಂದರ್ಭದಲ್ಲಿ ದೇವರ ದರ್ಶನ ಆದ ನಂತರ ಅಥವಾ ದರ್ಶನದ ಕ್ಯೂ ಅಲ್ಲಿ ನಿಂತಾಗಲೂ ಕೂಡ ಈ ಒಂದು ತಂಪು ಪಾನೀಯವನ್ನು ಸ್ವೀಕರಿಸುವ ಮೂಲಕ ಭಕ್ತರು ಒಂದು ಚೆನ್ನಾಗಿ ದರ್ಶನ ಮಾಡಿ ಹೋಗಬೇಕು ಅನ್ನುವಂಥ ಕಾನ್ಸೆಪ್ಟಲ್ಲಿ ಈ ಒಂದು ಬದಲಾವಣೆಗಳನ್ನು ಸುಧಾರಣೆಗಳನ್ನು ತರಲಾಗಿದೆ. ನಾವು ನೋಡ್ಬೋದು ಸುತ್ತಲೂ ಹಾಕಿರುವಂಥದ್ದು ಇಲ್ಲಿ ಏನು ಕಾಣ್ತಾ ಇದೆ ಇದು ಸ್ಥಳೀಯ ಭಕ್ತರಿಗೆ ಯಾವುದೇ ಕ್ಯೂ ಅಲ್ಲಿ ನಿಲ್ಲದೆ ಹೋಗೋದಕ್ಕೆ ಇರುವಂಥ ಒಂದು ಅವಕಾಶ ಮತ್ತು ಟಿಕೆಟ್ ತೆಗೆದುಕೊಂಡು ಹೋಗೋದಕ್ಕೆ ಇರುವಂಥ ಅವಕಾಶ ಮತ್ತು ಅಷ್ಟೇ ವ್ಯವಸ್ಥಿತವಾಗಿ ಸಾರ್ವಜನಿಕವಾಗಿ ಬರುವಂಥ ಪ್ರತಿದಿನ ಬರುವಂಥ ಸಾವಿರಾರು ಭಕ್ತರಿಗೂ ಕೂಡ ಮೇಲ್ಛಾವಣಿ ಅಳವಡಿಸಿದ ಜಾಗದಲ್ಲೇ ಹೋಗುವುದಕ್ಕೆ ಎಲ್ಲ ಅನುಕೂಲಗಳನ್ನು ಮಾಡಿಕೊಡಲಾಗಿದೆ. ಈ ಬಾರಿಯ ಬಿಸಿಲು, ಈ ಬಾರಿಯ ಸೆಕೆಗಾಲ ಅನ್ನುವಂಥದ್ದು ಒಂದು ಹಿಂದೆಂದೂ ಕಂಡಿರದಂಥ ಉರಿಯ ಅನುಭವವನ್ನು ಅನುಭವಿಸ್ತಾ ಇದ್ದಾರೆ. ಅದು ಭಕ್ತರು ಪ್ರಯಾಣವನ್ನು ನಡೆಸಿ ಬರುವಂಥ ಸಂದರ್ಭದಲ್ಲಿ ಅವರಿಗೆ ಸಾಕಷ್ಟು ಅನುಕೂಲಗಳನ್ನು ಕಲ್ಪಿಸಬೇಕು ಅನ್ನುವಂಥ ಕಾನ್ಸೆಪ್ಟನ್ನು ಇಟ್ಟುಕೊಂಡು ಈ ಎಲ್ಲ ಸುಧಾರಣೆಗಳನ್ನು ಮಾಡಲಾಗಿದೆ. ಉಡುಪಿಯಿಂದ ಕ್ಯಾಮ್ರಾಮನ್ ಹರೀಶ್ ಜೊತೆಗೆ ಶಶಿಧರ ಮಾಸ್ತಿಬೈಲು, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.